ನೋಡ್ಲಿಲ್ಲ ಅಂತ ಹೇಳಿದ್ರೆ ಕಾರ್ಯಕ್ರಮಗಳನ್ನು ಕೊಡೋದು ಕಷ್ಟ. ಅದರ ಮೂಲ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರ ನಿರಂತರ ಹೋರಾಟದ ಫಲವಾಗಿ ಇವತ್ತು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಅದನ್ನ ಸ್ವಾಗತ ಮಾಡಿ. ಜಾತಿಯನ್ನು ಕೂಡ ಮೊದಲನೇ ಬಾರಿಗೆ ಸೇರಿಸ್ತಾ ಇರುವಂತದ್ದು 1931 ಇಸ್ವಿನಲ್ಲಿ ಜಾತಿ ಸೇರಿಸಿದ್ರು. ಸ್ವತಂತ್ರ ಬಂದ ನಂತರ ಮೊದಲನೇ ಬಾರಿಗೆ ಜಾತಿಯನ್ನು ಸೇರಿಸತಕ್ಕಂಥದ್ದು ಅದು ಬಹಳ ಮುಖ್ಯವಾಗಿದೆ. ರಾಹುಲ್ ಗಾಂಧಿ ಅವರ ಬೇಡಿಕೆಯೂ ಸಹ ಅದೇ ಇತ್ತು. ಪ್ರತಿಯೊಂದು ಜಾತಿಯವರು ಸಹ ಯಾವ ಮಟ್ಟದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಯಾವ ಸ್ಥಿತಿಗತಿಗಳಲ್ಲಿ ಇದ್ದಾರೆ, 75 ವರ್ಷ ಸ್ವತಂತ್ರ ಬಂದ ನಂತರ ಸಮಾನತೆ ಇದೆಯಾ ಇಲ್ವಾ ಅನ್ನೋದು ನೋಡ್ಬೇಕಾದ್ರೆ ಜಾತಿ ಗಣತಿ ಅವರ ಸ್ಥಿತಿಗತಿಗಳು ನೋಡ್ಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರ ಒಂದು ಒತ್ತಡ ಇತ್ತು. ಅದನ್ನ ಜಾತಿ ಗಣತಿ ಬರೋದು ಬಹಳ ಉತ್ತಮವಾದ ಒಂದು ನಿರ್ಣಯ. ಸರ್, ಈಗ ರಾಜ್ಯದಲ್ಲಿ ಜಾತಿ ಗಣತಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಮಾಡಿದ್ದ ಗಣತಿ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಪ್ರಬಲ ಜಾತಿಗಳು ವಿರೋಧ ಮಾಡಿತ್ತು ಅಂತ ಹೇಳಿದ್ದಾರೆ. ಈಗ ಕರ್ನಾಟಕ ರಾಜ್ಯ ವಿಚಾರದಲ್ಲಿ ನಮಗೇನು ಹೊಸದಲ್ಲ. 1960ನೇ ಇಸ್ವಿನಲ್ಲಿ ನಾಗನಗೌಡ ಸಮಿತಿಯಿಂದ ಹಿಡಿದು ತದನಂತರ ಹಾವನೂರು, ತದನಂತರ ವೆಂಕಟಸ್ವಾಮಿ, ಚಿನ್ನಪ್ಪ ರೆಡ್ಡಿ ಇವೆಲ್ಲ ಸಮಿತಿಗಳು ಸಹ ಬಂದಿದ್ದೇನು ಹೊಸದೇನಲ್ಲ. ಎಲ್ಲಾ ಸಂದರ್ಭದಲ್ಲೂ ಸಹ ಕೆಲವು ಮೇಲ್ಜಾತಿಯವರು ಅದಕ್ಕೆ ವಿರೋಧ ಮಾಡಿರ್ತಕ್ಕಂಥದ್ದು ನಾವು ನೋಡ್ಕೊಂಡೇ ಬಂದಿದ್ದೀವಿ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ 2015 ಇಸ್ವಿನಲ್ಲಿ ಮಾಡಿರ್ತಕ್ಕಂಥ ಈ ಜಾತಿ ಗಣತಿ ವಿಚಾರದಲ್ಲಿ ಕೆಲವು ಕೋಮನವರು ಜಾತಿ ಗಣತಿ ಅಂದ್ರೆ ಕೇವಲ ತಲೆ ಎಣಿಸೋ ವಿಚಾರ ಅಲ್ಲ. ಈಗ ಮೇಲ್ಜಾತಿಯವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅವ್ರಿಗೆ ಸಂಖ್ಯೆ ಜನಸಂಖ್ಯೆ ಬೇಕಾಗಿದೆ. ಅವ್ರು ದೊಡ್ಡ ಸಂಖ್ಯೆಯಲ್ಲಿ ಇದೆಯೋ ಅಂತ ಹೇಳ್ಕೊಳ್ಳಕ್ಕೆ ವಿನಃ ಜಾತಿ ಗಣತಿಯಲ್ಲಿ ಇರ್ತಕ್ಕಂಥ ಮೂಲ ಆಶಯಗಳೇನಿದೆ ಅಂತ ಹೇಳಿದ್ರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಉದ್ಯೋಗದಲ್ಲಿ ಏನು ಸ್ಥಾನಮಾನಗಳಿದೆ ಅನ್ನೋದನ್ನ ನೋಡ್ಲಿಕ್ಕೋಸ್ಕರ ಜಾತಿ ಗಣತಿ ಬೇಕು. ಅದಕ್ಕಿಂತ ಹೆಚ್ಚಾಗಿ ದೇಶದಲ್ಲಿ ಸಮಾನತೆಯನ್ನು ಮೂಡಿಸ್ಲಿಕ್ಕೆ ಬೇಕಾದ್ರೆ ಯಾವ ಮಟ್ಟದಲ್ಲಿ ನಾವು ಅವ್ರಿಗೆ ಕಾರ್ಯಕ್ರಮ ಕೊಟ್ಟು ಮೇಲ್ ತರಬಹುದು ಅಂತ ಹೇಳಿ ಹಿಂದುಳಿದ ವರ್ಗದ ಆಯೋಗದ ಕರ್ನಾಟಕ ರಾಜ್ಯದಲ್ಲಿ ಏನು ಅಖಿಲ ಭಾರತ ಮಟ್ಟದಲ್ಲಿ ಇಂದಿರಾ ಸಹನಿವಾಸ ಸುಪ್ರೀಂ ಕೋರ್ಟ್ ಕೇಸ್ ಇತ್ತು. ಅದರಲ್ಲಿ 1995ನೇ ಕಾಯ್ದೆ ಅನುಗುಣ 10 ವರ್ಷಕ್ಕೆ ಒಂದು ನೀವು ಪರೀಕ್ಷೆ ಜನಗಣತಿ ಮಾಡಲೇಬೇಕಾಗುತ್ತೆ. ಜನಗಣತಿ ಯಾಕೆ ಮಾಡಬೇಕು ಅಂದ್ರೆ 10 ವರ್ಷದಲ್ಲಿ ಯಾವ ಸ್ಥಿತಿಗತಿಗಳಲ್ಲಿ ಕೆಲವು ಹಿಂದುಳಿದ ವರ್ಗದವರು ಮುಂದೆ ಬರಕ್ಕೆ ಸಾಧ್ಯ ಆಗಿದೆ, ಸಮಾನತೆ ತರಲಿಕ್ಕೆ ಅವಕಾಶಗಳಾಗಿದೆಯಾ ಅಂತ ಹೇಳಿ. ಆದ್ರಿಂದ ಅದರ ಪ್ರಕಾರ 10 ವರ್ಷಕ್ಕೆ ಒಂದ್ಸಲಿ ಅವ್ರು ಮಾಡಬೇಕಾಗಿದೆ. ಆದ್ರಿಂದ ಅದನ್ನು ಬೇಡ ಅಂತ ಹೇಳಿದ್ದಾರೆ. ಬೇಡ ಅಂದ್ರೆ ಆಗೋದಿಲ್ಲ. ಈಗ ಸಿದ್ದರಾಮಯ್ಯನವರ ಸರ್ಕಾರ ತೀರ್ಮಾನ ತೆಗೆದುಕೊಂಡ್ರೆ ಏನು ಅಂತ ಹೇಳಿದ್ರೆ ಇದು 2ನೇ ಸಮೀಕ್ಷೆ. ಇದು ಜಾತಿ ಗಣತಿ ಅಲ್ಲ, ಸಮೀಕ್ಷೆ. ಇದು ಸಿದ್ದರಾಮಯ್ಯನವರು ಕಾಂತರಾಜ್ ನೇತೃತ್ವದಲ್ಲಿ ಮಾಡಿದ್ದು ಜಾತಿ ಸಮೀಕ್ಷೆ. ಇದು ಸಹ ಜಾತಿ ಸಮೀಕ್ಷೆ. ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಯಾವ ಸ್ಥಿತಿಗಳಲ್ಲಿ ಇದ್ದಾರೆ ಅಂತ ನೋಡ್ಲಿಕ್ಕೋಸ್ಕರ ಈ ಜಾತಿ ಸಮೀಕ್ಷೆ ಮಾಡಬೇಕಾಗಿರ್ತಕ್ಕಂಥದ್ದು 2ನೇ ವರದಿಯ ವಿನಃ ಇದು ಹೊಸ ಸಮೀಕ್ಷೆ ಏನಲ್ಲ. ಆದ್ರಿಂದ ಇದರಲ್ಲಿ ಯಾರಿಗೂ ತೊಂದರೆ ಬೇಕಾಗಿಲ್ಲ. ಅದು ಯಥಾ ಪ್ರಕಾರ ಮುಂದುವರಿದ ಜನಾಂಗಗಳು ಈ ಜಾತಿ ಗಣತಿಯಿಂದ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ವಿರೋಧ ಮಾಡೋದು ಸಹಜ. ಆದ್ರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ, ಶತಾಯಗತ ಇದನ್ನ ತರಲೇಬೇಕು. ನಾವು ಸಹ ಸರ್ಕಾರದ ಮೇಲೆ ಒತ್ತಡ ಮಾಡ್ತಕ್ಕಂಥದ್ದು ತಲೆ ಎಣಿಕೆ. ಹೌದು, ಅಲ್ಲ ವಿತ್ ಜಾತಿನೂ ತಲೆ ಎಣಿಕೆ, ಸಮೀಕ್ಷೆ ಅಲ್ಲ. ಇಲ್ಲ, ಈ ಸರಿ ಸಾಮಾಜಿಕ ಆರ್ಥಿಕ ಅಂಶಗಳು ಕೂಡ ಸೇರ್ಕೊಂಡಿದೆ. ಅದನ್ನ ಹೇಳೇ ಇಲ್ಲ ಇವರು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದುಳಿದ ವರ್ಗದವರು ಜಾತಿ ಗಣತಿ ಯಾವ್ಯಾವ ಜಾತಿಯವರು ಎಷ್ಟಿದ್ದಾರೆ ಅಂತ ಹೇಳಿ. ಸಮೀಕ್ಷೆ ಮಾಡಬೇಕಾಗಿರ್ತಕ್ಕಂಥದ್ದು ಹಿಂದುಳಿದ ವರ್ಗದ ಆಯೋಗ, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಆಯೋಗ, ಇವು ಸಮೀಕ್ಷೆ ಮಾಡಬೇಕೆ ವಿನಃ ಅದು ರಿಜಿಸ್ಟ್ರಾರ್ ಆಫ್ ಸೆನ್ಸಸ್ ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಇವರು ಜಾತಿ ಗಣತಿ ಮಾಡ್ತಾ ಇದ್ದಾರೆ, ಬಹಳ ಸಂತೋಷ. ಬಟ್ ನಾವು ಮಾಡ್ತಕ್ಕಂಥದ್ದು ಜಾತಿ ಸಮೀಕ್ಷೆ. ಕರ್ನಾಟಕ ರಾಜ್ಯದಲ್ಲಿ ಇದು 2ನೇ ಸಮೀಕ್ಷೆ ಆಗ್ತಾ ಇದೆ. ನಾನು ಸಿದ್ದರಾಮಯ್ಯನವರ ಹತ್ರ ವಿನಂತಿ ಮಾಡೋದು ಏನು ಅಂದ್ರೆ, ಮೊದಲನೇ ಸಮೀಕ್ಷೆ ಏನು ಮಾಡಿದ್ದಾರೆ ಅದನ್ನ ಬಹಿರಂಗ ಮಾಡಿ, ಅದರಲ್ಲಿ ಇರ್ತಕ್ಕಂಥ ಅವೈಜ್ಞಾನಿಕ ಆಗಿರೋದು ನೋಡಿ ಸರಿ ಮಾಡ್ಕೊಂಡು ಮುಂದೆ ಮಾಡ್ತಾರೆ. ಅಲ್ಲ, ಈಗ ನೀವ್ ಹೇಳ್ತಾ ಇದ್ದೀರಿ ಸರ್, ಮೊದಲನೇ ವರದಿ ಬಹಿರಂಗ ಆಗ್ಲಿ ಅಂತ. ಇನ್ನೇನು ಬಹಿರಂಗ ಆಗ್ಲಿಕ್ಕೆ ಎಲ್ಲ ಸಿದ್ಧತೆ ಆಗಿತ್ತು. ಆದ್ರೆ ಹೈಕಮಾಂಡ್ ಒಂದು ಆದೇಶ ಕೊಡ್ತು, ಇಮಿಡಿಯೇಟ್ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮುಜುಗರದ ಸ್ಥಿತಿ ಅಲ್ಲ ಬಹಿರಂಗ ಅಂತಂದ್ರೆ ಅದನ್ನ ನೀವು ಕಸದ ಬುಟ್ಟಿಗೆ ಎಸೆಯಕ್ಕೆ ಆಗೋದಿಲ್ಲ. ಯಾವ್ದಾದ್ರು ಒಂದು ಆಧಾರ ಮಾಡ್ಕೊಂಡ್ತಾನೆ ನೀವು ಮಾಡ್ಬೇಕಾಗಿದೆ. ಜಾತಿ ಮಂಡಲ್ ಕಮಿಷನ್ ಬಂದಾಗ 1931ನೇ ಇಸ್ವಿಯ ಆಧಾರದ ಮೇಲೆ ಅವರು ನಮ್ಗೆ ಮೀಸಲಾತಿಯನ್ನು ಕೊಟ್ಟರು. ಈಗಲೂ ಸಹ ಈ ಒಂದು ಸಮೀಕ್ಷೆ, ಮೊದಲನೇ ಸಮೀಕ್ಷೆ 2015ರಲ್ಲಿ ಬಂದಿರತಕ್ಕಂಥ ಸಮೀಕ್ಷೆ, 2011ರಲ್ಲಿ UPS ಸರ್ಕಾರ ಮಾಡಿರ್ತಕ್ಕಂಥ ಸಮೀಕ್ಷೆ, ಅದಕ್ಕೆ SEEP ಅಂತ ಏನೋ ಹೇಳ್ತೀವಿ ನೋಡಿ,
ಆದ್ರಿಂದ ಆ ಒಂದು ಸಮೀಕ್ಷೆ ಬರೋದ್ರಲ್ಲಿ ಏನು ಯಾರಿಗೇನು ತೊಂದರೆ ಆಗಬಾರದು. ಯಾಕಂದ್ರೆ ಅವ್ರು ಹೇಳಿದ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ, ಎಲ್ಲಿ ತಪ್ಪಾಗಿದೆ ಅದನ್ನ ಸರಿ ಮಾಡ್ಕೊಂತಾನೆ ಹೋಗ್ಬೇಕು. ಇದು ತಲೆ ಎಣಿಕೆ ಅಲ್ಲ, ತಲೆ ಎಣಿಕೆ ಕೇಂದ್ರ ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಇದು ಜಾತಿಯ ಸಮಾನತೆಗೋಸ್ಕರ ಮಾಡ್ತಕ್ಕಂಥ ಸಮೀಕ್ಷೆ, ಇದಾಗ್ಲೇಬೇಕು.